ವೆಲ್ಕಮ್ ಟು ಅಶ್ವಿನಿ ಭಾಸ್ಕರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಏನಪ್ಪ ಅಂತ ಹೇಳಿದ್ರೆ, ನಂದು ವೆಯ್ಟ್ ಲಾಸ್ದು ನನಗೆ ನೆನ್ನೆಗೆ ಒಂದು ತಿಂಗಳಾಯಿತು. ನಿನ್ನೆ ನಾನು ಚೆಕ್ ಮಾಡಿದೆ ಎಷ್ಟಿದ್ದೀನಿ ಅಂತ ಹೇಳಿ ವೆಯ್ಟ್ ಲಾಸು. ಅದನ್ನು ನಾನು ಲಾಸ್ಟಲ್ಲಿ ಹಾಕ್ತೀನಿ, ಲಾಸ್ಟ್ವರೆಗೂ ವೀಡಿಯೋನ ನೋಡಿ. 30 ದಿನದಲ್ಲಿ ನಾನು ಎಷ್ಟು ವೆಯ್ಟು ಕಮ್ಮಿ ಆಗಿದ್ದೀನಿ, ವೆಯ್ಟ್ ಲಾಸ್ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ನಾನು ಒಂದು ತಿಂಗಳು ಚಾಲೆಂಜ್ ಮಾಡಿದ್ದೆ, 2-3 kg ನಾನು ಸಣ್ಣ ಆಗ್ತೀನಿ ಅಂತ ಹೇಳಿ. ಅಂದರೆ ಊಟ ತಿಂಡಿ ಏನು ಬಿಡ್ದೇ ನಾನು ವೆಯ್ಟ್ ಲಾಸ್ನ ಮಾಡ್ತೀನಿ ಅಂತ ಹೇಳಿದೆ. ಹಾಗೆ ನಾನು ವೆಯ್ಟ್ ಲಾಸ್ನ ಮಾಡಿದ್ದೀನಿ, ರಿಸಲ್ಟು ಕೂಡ ಬಂದಿದೆ. ನಾನು ನಿಮಗೆ ತೋರಿಸ್ತೀನಿ, ಲಾಸ್ಟ್ವರೆಗೂ ವೀಡಿಯೋನ ನೋಡಿ. ಲಾಸ್ಟ್ ಒನ್ನಲ್ಲಿ ನಾನು ವೀಡಿಯೋನ ಹಾಕ್ತೀನಿ. ಇವತ್ತು ಅಜ್ಜಿದು 4ನೇ ತಿಂಗಳದ್ದು ಮಾಸಿಕ ಇದೆ. ಇವತ್ತು ಮಾಸಿಕ ಇರೋದ್ರಿಂದ ಅಡುಗೆ ಊಟ ಎಲ್ಲ ರೆಡಿ ಮಾಡಿದ್ದೀನಿ. ಬನ್ನಿ ನಾವು ಏನೇನು ಮಾಡಿದ್ದೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಅಡುಗೆ ಊಟ ಎಲ್ಲ ಮಾಡಿ ಇಟ್ಟಿದ್ದೀವಿ. ಇನ್ನು ನಮ್ಮ ಮಾವ ಸಮಾಧಿ ಹತ್ರ ಹೋಗಿಲ್ಲ. ಸಮಾಧಿ ಹತ್ರ ಹೋಗಿ ಬಂದಮೇಲೆ ಮನೇಲಿ ಎಡೆ ಇಟ್ಟು ಬಂದವ್ರಿಗೆಲ್ಲ ಊಟ ಕೊಡಬೇಕು. ಈ ಸಲ ಏನು ಜಾಸ್ತಿ ಜನ ಇಲ್ಲ, ಒಂದು 10-15 ಜನ ಆಗ್ಬೋದು ಅಷ್ಟೇ. ಅಡುಗೆ ಎಲ್ಲ ಮಾಡಾಗಿದೆ, ಅವ್ರು ಬಂದಮೇಲೆ ಊಟಕ್ಕೆ ಕೊಡಬೇಕು. ಬನ್ನಿ ತೋರಿಸ್ತೀನಿ ಏನೇನು ಮಾಡಿದ್ದೀವಿ ಅಡುಗೆನ ಅಂಥೇಳಿ. ಊಟಕ್ಕೆ ಉಪ್ಪು, ಉಪ್ಪಿನಕಾಯಿ, ಪಲ್ಯ, ಕೋಸಂಬರಿ, ಇದು ಬಾದಾಮ್ ಹಲ್ವಾ, ಇದು ಹಾಲು ಪಾಯಸ ಅಂದರೆ ಸಬ್ಬಕ್ಕಿ ಪಾಯಸ, ಆಮೇಲೆ ಆಂಬುಡೆ, ಉದ್ದಿನೊಡೆ, ಮತ್ತು ಆಂಬುಡೆ ಉದ್ದಿನೊಡೆಗೆ ಚಟ್ನಿ, ಇದು ಬೂಂದಿ ಖಾರ. ಯಾಕೆಂದರೆ ಇದು ಇವತ್ತು ಬಿಸಿಬೇಳೆ ಬಾತು, ಚಿತ್ರಾನ್ನ. ಯಾವಾಗಲೂ ಚಿತ್ರಾನ್ನ, ಉಪ್ಪಿಟ್ಟು ಚಿತ್ರಾನ್ನ, ಆಮೇಲೆ ವಾಂಗಿಬಾತು ಇದನ್ನೇ ಮಾಡ್ತಿದ್ವಿ. ಪುಳಿಯೋಗರೆ ಈ ಥರ ಡಿಫ್ರೆಂಟಾಗಿರಲಿ ಅಂಥೇಳಿ ಬಿಸಿಬೇಳೆ ಬಾತನ್ನ ಮಾಡಿದ್ದೀನಿ. ಆಮೇಲೆ ಇದು ಸಾಂಬಾರು ಅನ್ನೋ ಥರನೇ ಇರುತ್ತೆ ಬಿಸಿಬೇಳೆ ಬಾತು ಅಂಥೇಳಿ. ಇವತ್ತು ನಾನು ಹುಳಿ ಏನು ಮಾಡಿಲ್ಲ, ರಸಮ್ ಮಾಡಿದ್ದೀನಿ. ರಸಮ್, ಅನ್ನ, ಮತ್ತು ಅದಕ್ಕೆ ಮಜ್ಜಿಗೆ ಅನ್ನ, ಸಂಡಿಗೆ, ಆಮೇಲೆ ವಾಂಗಿಬಾತು. ಬಿಸಿಬೇಳೆ ಬಾತಿಗೆ ತುಪ್ಪ ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೇಳಿ ತುಪ್ಪ. ಇದು ಎಡೆಗೆ ಅಜ್ಜಿಗೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಹಾಲು ಎಂತಕ್ಕೆ ಅಂತ ಹೇಳಿದ್ರೆ ಸ್ಪೆಷಲ್ಲು. ನಾನು ಯಾವತ್ತೂ ತಿಂದಿಲ್ಲ, ಇವತ್ತೇ ಫಸ್ಟ್ ತಿಂತಾ ಇರೋದು. ಮಂಡಿಗೆ, ಬೆಳಗಾವಿ ಮಂಡಿಗೆ ಅಂದರೆ ಫೇಮಸ್ ಇದು. ನಾನು ಇದೇ ಫಸ್ಟು ತಿಂತಾ ಇರೋದು. ಇದನ್ನು ಬುಕ್ ಮಾಡಿದ್ವಿ, ತಗೊಬಂದು ಕೊಟ್ಟಿದ್ದಾರೆ. ಇವತ್ತು ಸ್ಪೆಷಲ್ ಇದೇನೆ ನಮ್ಮ ಮನೇಲಿ. ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಇದೆ ಅಂಥೇಳಿ. ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದೆ. ನಂಗೆ ಸ್ವಲ್ಪ ಮಾಡೋದಕ್ಕೆ ಕಷ್ಟ ಅಂತ ಅನ್ನಿಸ್ತು, ಮಾಡೋಕ್ಕಾಗಲ್ಲ. ಆಮೇಲೆ ಇಬ್ಬರು ಅದೆಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೆ ಮಾಡಲಿಲ್ಲ. ಅದು ಮಾಡೋಕ್ಕೂ ಆಗಲ್ಲ, ಅದು ಕೈಯಲ್ಲಿ ಹಿಂಗೆ ಆಡಿಸಿ ಹಾಕೋದು ನಮಗೆ ಮಾಡೋಕ್ಕಾಗಲ್ಲ ಮಂಡಿಗೆನ. ಹಾಗಾಗಿ ನಾವು ಹೊರ್ಗಡೆನೇ ತರಿಸ್ಕೊಂಡಿದ್ವಿ. ಹೋದ ಸಲ ಪೇಣಿ ತರಿಸಿದ್ವಿ, ಈ ಸಲ ಮಂಡಿಗೆನ ತರಿಸಿದ್ವಿ. ಅದರ ಆಚೆ ಸಲ ಏನೋ ಚಿರೋಟಿ ತರಿಸಿದ್ವಿ. ಇವಾಗ ಸಮಾಧಿ ಹತ್ರ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರೊಳಗಡೆ ನಾನು ಎಡೆಗೆಲ್ಲ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಅಂದರೆ ಅವ್ರು ಬರೋ ಅಷ್ಟರೊಳಗಡೆ ಎಡೆಗೆಲ್ಲ ರೆಡಿ ಮಾಡಿಬಿಟ್ರೆ ಅವ್ರು ಪೂಜೆ ಮಾಡಿ ಹೊರಗಡೆ ಹೋಗಿ ಒಂದು ಅರ್ಧ ಗಂಟೆ ಇದ್ದು ಒಳಗಡೆ ಬಂದು ಎಲ್ರಿಗೂ ಊಟ ಕೊಡಬೇಕು. ನಾವು ಮಂಡಿಗೆನ ಮಾಡ್ಬೋದು, ಆದರೆ ಅಷ್ಟು ಚೆನ್ನಾಗಿ ಬರಲ್ಲ, ಅಷ್ಟಗಲೇ ಎಲ್ಲ ಮಾಡೋಕ್ಕಾಗಲ್ಲ. ಈಗ ಫೈನಲಿ ಎಡೆ ಎಲ್ಲ ಇಟ್ಟಾಗಿದೆ, ಬಂದು ಪೂಜೆ ಮಾಡೋದಷ್ಟೇ. ನೋಡಿ ಇಲ್ಲಿ ಮೇಲ್ಗಡೆ ಕಾಗೆ ಗಿಡಕ್ಕೂ ಸಹ ರೆಡಿ ಮಾಡಿ ಇಟ್ಟಿದ್ದೀವಿ. ಇದಕ್ಕೂ ಸಹ ಪೂಜೆ ಮಾಡಿ ಮೇಲ್ಗಡೆ ಇಟ್ಟರೆ ಪೂಜೆ ಮುಗೀತು. ಇಷ್ಟು ಇವತ್ತಿನ ವಿಡಿಯೋ. ನಾನೀಗ ನಂದು ವೆಯ್ಟ್ ಲಾಸ್ ವೀಡಿಯೋನ ಹಾಕ್ತೀನಿ. ಫಸ್ಟು 51 ಏನೋ ಇದ್ದೆ, 51, 52 ಏನೋ ಇದ್ದೆ. ಫಸ್ಟ್ ಚೆಕ್ ಮಾಡಿದಾಗ ನಾನು 52 ಇದ್ದೆ. ಆಮೇಲೆ ಸ್ವಲ್ಪ ದಪ್ಪ ಆಗಿದ್ದೀನಿ ಅಂತ ಹೇಳಿ ವೆಯ್ಟ್ ಲಾಸ್ ಮಾಡಿದಾಗ 51 ಇದ್ದೆ. ಅದಾದಮೇಲೆ ನಾನು ನಿಮ್ಗೆ ಹೇಳಿದ್ದೆ, ನಾನು ಚಾಲೆಂಜ್ ಮಾಡಿ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ ಅಂಥೇಳಿ. ಅದಾದ ನಂತರ ನಾನು 49 kg ಇದ್ದೀನಿ. ಸಾಕು, ಇಷ್ಟೇ. ನಾನು ಇನ್ನೂ ಸಣ್ಣ ಆದ್ರೂ ಚೆನ್ನಾಗಿ ಕಾಣಿಸಲ್ಲ, ಇನ್ನು ದಪ್ಪ ಆದ್ರೂ ಚೆನ್ನಾಗಿ ಕಾಣಿಸಲ್ಲ. ಇದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ನಾನು ನಿಮ್ಗೆ ಹೇಳಿದ್ದೆ ಮೇಂಟೈನ್ ಮಾಡೋದಕ್ಕೂ ನಾನು ಏನೇನು ಮಾಡ್ತೀನಿ ಅಂತ ಹೇಳಿ. ಇಷ್ಟೇ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಇದೇ ವೆಯ್ಟ್ನ. ಜಾಸ್ತಿ ದಪ್ಪನೂ ಆಗಬಾರ್ದು, ಇನ್ನು ಜಾಸ್ತಿ ಕಮ್ಮಿನೂ ಆಗಬಾರ್ದು. ಈ ಥರ ಯಾರೆಲ್ಲ ನಂದು ಫಸ್ಟ್ನೇ ದಿನದ ವೀಡಿಯೋ ನೋಡಿರ್ತೀರ, ಆ ವೀಡಿಯೋದಲ್ಲಿ ನಾನು ಎಷ್ಟು ವೆಯ್ಟ್ ಇದ್ದೆ ಅಂತ ಗೊತ್ತಾಗುತ್ತೆ. ಇದನ್ನ ನಾನು ಅಮೆಝಾನಲ್ಲಿ ತರಿಸಿದ್ದೆ, ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿ.
ನೆನ್ನೆ ಅನ್ಬಾಕ್ಸ್ ಮಾಡಿದೆ. ಬನ್ನಿ ಬೆಳಕಲ್ಲಿ ವೆಯ್ಟ್ ಲಾಸ್ ಮಾಡ್ತೀನಿ. ಅದು ಸ್ವಲ್ಪ ಕತ್ಲೆ ಕಾಣಿಸಲ್ಲ. ಫೈನಲಿ ನಾನು ವೆಯ್ಟ್ ಲಾಸ್ ಇಷ್ಟಿದ್ದೀನಿ. ಇಷ್ಟೇ ಇವತ್ತಿನ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್.